ನಮಸ್ಕಾರ. ಇವತ್ತು ನಾವು ಒಂದು ಬಹಳ ಬಹಳ ವಿಶಿಷ್ಟವಾದ ಆಧ್ಯಾತ್ಮಿಕ ಬೋಧನೆಯ ಆಳಕ್ಕೆ ಇಳಿಯೋಣ. ನಮ್ಮ ಮುಂದಿರೋದು ಮಧುಬನದ ಬಾಪ್ದಾದ ಅವರ ಮುರಳಿಯ ಕೆಲವು ಆಯ್ದ ಭಾಗಗಳು. ಇದರಲ್ಲಿರುವ ವಿಚಾರಗಳು ಈ ಕಾಲಚಕ್ರ, ಆತ್ಮ, ದೇವರು ಇವೆಲ್ಲದರ ಬಗ್ಗೆ ಇರೋ ಕಲ್ಪನೆಗಳು ತುಂಬಾನೇ ವಿಶಿಷ್ಟವಾಗಿವೆ. ಇದನ್ನೊಂದು ರೀತಿ ಆತ್ಮದ 5,000 ವರ್ಷಗಳ ಒಂದು ದೊಡ್ಡ ಕತೆ ಅಂತಾನೂ ಹೇಳ್ಬೋದು. ಹೌದು, ಪರಿಪೂರ್ಣತೆಯಿಂದ ಶುರುವಾಗಿ ಪತನದವರೆಗೆ ಬಂದು ಆಮೇಲೆ ಕೊನೆಗೆ ಒಂದು ನಾಟಕೀಯವಾಗಿ ಪಾರಾಗೋದು. ಕರೆಕ್ಟ್. ಇದೊಂದು ಸಂಪೂರ್ಣ ವಿಶ್ವ ದೃಷ್ಟಿಕೋನವನ್ನೇ ಕೊಡೋ ಪ್ರಯತ್ನ. ಆತ್ಮ ಅಂದ್ರೆ ಯಾರು, ಎಲ್ಲಿಂದ ಬಂತು, ಅದರ ಪಯಣ ಹೇಗಿರುತ್ತೆ, ಇದಕ್ಕೆಲ್ಲ ಒಂದು ಸ್ಪಷ್ಟವಾದ ನಕ್ಷೆ ಕೊಟ್ಟ ಹಾಗೆ ಅನ್ಸುತ್ತೆ. ಸರಿ, ಹಾಗಾದ್ರೆ ಅತ್ಯಂತ ಆಸಕ್ತಿದಾಯಕ ವಿಚಾರದಿಂದಲೇ ಶುರು ಮಾಡೋಣ ಅಲ್ವಾ? ಖಂಡಿತ. ಈ ಬೋಧನೆಯಲ್ಲಿ ಒಂದು ಮಾತು ನನ್ನ ಗಮನ ತುಂಬಾ ಸೆಳೆಯಿತು. ಯೋಗ ಬಲದ ಲಿಫ್ಟ್. ಕೆಳಗಿಳಿಯಲು 5,000 ವರ್ಷಗಳು, ಆದರೆ ಮೇಲೇರಲು ಕೇವಲ 1 ಸೆಕೆಂಡ್ ಸಾಕು. ಇದು ಕೇಳೋಕೆ ಅದ್ಭುತ ಅನ್ಸುತ್ತೆ. ಇದರ ನಿಜವಾದ ಅರ್ಥ ಏನು? ಆಕ್ಚುಲಿ ಇದು ಇಡೀ ತತ್ವಶಾಸ್ತ್ರದ ತಿರುಳನ್ನೇ ಹಿಡಿದಿಡುವ ಒಂದು ಅದ್ಭುತ ರೂಪಕ. ಇದನ್ನೊಂದು ವಿಡಿಯೋ ಗೇಮ್ ತರ ಯೋಚಿಸ್ಬೋದು. ಓಕೆ. ನಾವು ಆಟ ಶುರು ಮಾಡಿದಾಗ ನಮ್ಮ ಪಾತ್ರಕ್ಕೆ 100% ಶಕ್ತಿ ಇರುತ್ತೆ. ಆಮೇಲೆ ಸಮಯ ಕಳೆದ ಹಾಗೆ ಬೇರೆ ಬೇರೆ ಹಂತಗಳನ್ನ ದಾಟುತ್ತಾ ಆ ಶಕ್ತಿ ಕಡಿಮೆ ಆಗ್ತಾ ಬರುತ್ತೆ. 5,000 ವರ್ಷಗಳ ಈ ಕಾಲಚಕ್ರದಲ್ಲಿ ಆತ್ಮದ ಕಥೆನೂ ಹಾಗೆ. ಸತ್ಯಯುಗದಲ್ಲಿ ಸಂಪೂರ್ಣ ಶಕ್ತಿ ಪಾವಿತ್ರ್ಯತೆಯಿಂದ ಕೂಡಿರುತ್ತೆ. ಅದನ್ನೇ ಈ ಪಠ್ಯದಲ್ಲಿ ಸತೋಪ್ರಧಾನ ಅಂತ ಕರೆಯೋದು. ಒಂದು ರೀತಿ ಫುಲ್ ಚಾರ್ಜ್ ಆದ ಬ್ಯಾಟರಿಯ ಹಾಗೆ. ನಿಖರವಾಗಿ ಅದೇ. ನಂತರ ತ್ರೇತಾಯುಗ, ದ್ವಾಪರಯುಗ, ಕಲಿಯುಗಕ್ಕೆ ಬರ್ತಾ ಬರ್ತಾ ಆ ಚಾರ್ಜ್ ಇಳಿಯುತ್ತಾ ಬಂದು ಕಲಿಯುಗದ ಕೊನೆಗೆ ಬ್ಯಾಟರಿ ಸಂಪೂರ್ಣ ಖಾಲಿಯಾಗುತ್ತೆ. 0%. ಹೌದು, ಇದನ್ನೇ ತಮೋಪ್ರಧಾನ ಸ್ಥಿತಿ ಅನ್ನೋದು. ಆಗ ಆಟವನ್ನ ಸೃಷ್ಟಿಸಿದ ಸೃಷ್ಟಿಕರ್ತನೆ ಪರಮಾತ್ಮನೇ ಬಂದು ಒಂದು ಸ್ಪೆಷಲ್ ಪವರ್ ಅಪ್ ಕೊಡ್ತಾರೆ. ಆ ಪವರ್ ಅಪ್ ಬೇರೇನೂ ಅಲ್ಲ, ತನ್ನ ನಿಜ ಸ್ವರೂಪದ ಜ್ಞಾನ. ನೀನು ಶರೀರವಲ್ಲ, ನೀನೊಂದು ಚೈತನ್ಯಶಾಲಿಯಾದ ಆತ್ಮ ಮತ್ತು ನಾನು ನಿನ್ನ ತಂದೆ ಅನ್ನೋ ಒಂದು ಅರಿವು. ಆ ಅರಿವು ಮೂಡಿದ ಆ ಒಂದು ಸೆಕೆಂಡ್ ಇದೆಯಲ್ಲ, ಅದೇ ಲಿಫ್ಟ್. ಆಗ 5,000 ವರ್ಷಗಳಲ್ಲಿ ಕಳೆದುಕೊಂಡ ಶಕ್ತಿ ಮತ್ತೆ ಸಿಗುತ್ತೆ. 1 ನಿಮಿಷ. ಕೇವಲ 1 ಸೆಕೆಂಡಿನ ಅರಿವಿನಿಂದ 5,000 ವರ್ಷಗಳ ಪಾಪಗಳು ಅಥವಾ ನೆಗೆಟಿವಿಟಿ ನಾಶವಾಗುತ್ತೆ ಎನ್ನೋದು ಕೇಳೋಕೆ ಸ್ವಲ್ಪ ಅತಿಶಯೋಕ್ತಿ ಅನ್ಸುತ್ತೆ. ಇದ್ರ ಹಿಂದೆ ಇನ್ನೇನಾದ್ರೂ ಆಳವಾದ ಅರ್ಥ ಇದೆಯಾ? ಖಂಡಿತ. ಇದು ಭೌತಿಕ ಸಮಯದ ಲೆಕ್ಕಾಚಾರ ಅಲ್ಲ. ಇದು ಪ್ರಜ್ಞೆಯ ಬದಲಾವಣೆ. ಕಾನ್ಷಿಯಸ್ನೆಸ್ ಶಿಫ್ಟ್. ಹೌದು. ಈಗ ನೋಡಿ, ಒಂದು ಕತ್ತಲೆ ಕೋಣೆಯಲ್ಲಿ ನೀವು ವರ್ಷಗಳಿಂದಿದ್ರು ಸ್ವಿಚ್ ಹಾಕಿದ ಒಂದೇ ಕ್ಷಣದಲ್ಲಿ ಕತ್ತಲೆ ಮಾಯವಾಗುತ್ತಲ್ವಾ? ನಿಜ. ಹಾಗೆಯೇ ಅಜ್ಞಾನ ಅನ್ನೋ ಕತ್ತಲೆಯನ್ನ ಜ್ಞಾನ ಅನ್ನೋ ಬೆಳಕು ಒಂದೇ ಕ್ಷಣದಲ್ಲಿ ಹೋಗ್ಲಾಡಿಸುತ್ತೆ. ಇದನ್ನೇ ಜೀವನ್ಮುಕ್ತಿ ಅಂತ ಹೇಳಿರೋದು. ಬದುಕಿರುವಾಗಲೇ ಮುಕ್ತಿ. ಹೌದು. ಆ ಒಂದು ಕ್ಷಣದ ನಿರ್ಧಾರ ಮತ್ತು ಅರಿವು ಮುಂದಿನ ಜೀವನದ ದಿಕ್ಕನ್ನೇ ಬದಲಾಯಿಸ್ಬಿಡುತ್ತೆ. ಓಕೆ, ಇದು ಸ್ಪಷ್ಟವಾಯಿತು. ಹಾಗಾದ್ರೆ ಈ ಜ್ಞಾನ ಅಥವಾ ಈ ಪವರ್ ಅಪ್ ಸಾಂಪ್ರದಾಯಿಕ ಭಕ್ತಿ ಮಾರ್ಗಕ್ಕಿಂತ ತುಂಬ ಭಿನ್ನವಾಗಿದೆ. ಯಾಕಂದ್ರೆ ಈ ಪಠ್ಯದಲ್ಲಿ ಬದ್ರಿನಾಥ, ಕಾಶಿ ಅಂಥ ತೀರ್ಥಯಾತ್ರೆಗಳನ್ನು ಉಲ್ಲೇಖಿಸಿ ಪೂಜಿಸುವವರ ಜೀವನ ಚರಿತ್ರೆಯೇ ತಿಳಿದಿದ್ರೆ ಅದು ಅಂಧಶ್ರದ್ಧೆ ಆಗುತ್ತೆ ಅಂತ ಹೇಳಿದ್ದಾರೆ. ಇದರರ್ಥ ಭಕ್ತಿಗಿಲ್ಲಿ ಬೆಲೆಯೇ ಇಲ್ವಾ? ಹಾಗಂತ ಅಲ್ಲ. ಭಕ್ತಿಯನ್ನ ಒಂದು ಹಂತವಾಗಿ ನೋಡಲಾಗುತ್ತೆ, ಒಂದು ಸ್ಟೆಪ್. ಹೌದು. ಇದರ ಪ್ರಕಾರ ದ್ವಾಪರ ಮತ್ತು ಕಲಿಯುಗದಲ್ಲಿ ಆತ್ಮ ತನ್ನ ತಂದೆಯಿಂದ ದೂರವಾದಾಗ ಅವರನ್ನ ಹುಡುಕೋಕೆ ಪ್ರಯತ್ನಿಸ್ತೆ. ಆ ಹುಡುಕಾಟವೇ ಭಕ್ತಿ. ಪೂಜೆ, ವ್ರತ, ತೀರ್ಥಯಾತ್ರೆ ಇವೆಲ್ಲವೂ ಆ ಹುಡುಕಾಟವ ಭಾಗಗಳು ಅಷ್ಟೇ. ಆದ್ರೆ ಈ ಹುಡುಕಾಟದಲ್ಲಿ ಏನಾಗುತ್ತೆ ಯಾರನ್ನ ಹುಡುಕ್ತಾದೇವೋ ಅವರ ಸ್ಪಷ್ಟ ಪರಿಚಯಲಯವೇ ಮರ್ತೋಗಿರುತ್ತೆ. ಆ ಲಕ್ಷ್ಮಿಯನ್ನ ಪೂಜಿಸುವವರಿಗೆ ಆಕೆ ಯಾರೋ, ಆಕೆಯ ರಾಜ್ಯ ಯಾವಾಗಿತ್ತು ಅಂತ ಗೊತ್ತಿರಲ್ಲ ಅನ್ನೋ ಉದಾಹರಣೆ ತರನಾ? ಕರೆಕ್ಟ್. ಇಲ್ಲಿನ ವಾದ ಏನಪ್ಪಾ ನೀವು ಪೂಜಿಸೋ ಚಿಹ್ನೆಯ ಹಿಂದಿರೋ ತತ್ವವನ್ನ ಅರ್ಥ ಮಾಡ್ಕೋಬೇಕು. ಕೇವಲ ಭಾವನಾತ್ಮಕವಾಗಿ ಪೂಜಿಸೋದಕ್ಕಿಂತ ಬೌದ್ಧಿಕವಾಗಿ ಅವರ ಗುಣಗಳನ್ನ, ಅವರ ಇತಿಹಾಸವನ್ನ ತಿಳಿಯೋದು ಮುಖ್ಯ ಅಂತ. ಯಾವಾಗ ಸೃಷ್ಟಿಕರ್ತನೆ ಬಂದು ನೇರವಾಗಿ ಜ್ಞಾನ ಕೊಡ್ತಾನೋ ಆಗ ಹುಡುಕಾಟ ನಿಲ್ಲುತ್ತೆ. ಅಲ್ಲಿಗೆ ಭಕ್ತಿ ಮುಗಿದು ಜ್ಞಾನ ಶುರು. ಹೌದು, ಅದು ಭಕ್ತಿಯ ಪರಾಕಾಷ್ಠೆ ಮತ್ತು ಜ್ಞಾನದ ಆರಂಭ. ಇದನ್ನೇ ಸಂಗಮಯುಗ ಅಂತ ಕರೆಯೋದು. ಭಕ್ತಿ ಮತ್ತು ಜ್ಞಾನ ಸಂಧಿಸೋ ಸಮಯ. ನಾವು ಈ ಭಕ್ತಿ ಮಾರ್ಗ, ಜ್ಞಾನ ಮಾರ್ಗದ ಬಗ್ಗೆ ಮಾತಾಡಿದ್ವಿ. ಭಕ್ತಿಯನ್ನ ಅಂಧಶ್ರದ್ಧೆ ಅಂತ ಹೇಳಿದ ಮೇಲೆ ಸಹಜವಾಗಿ ಒಂದು ಪ್ರಶ್ನೆ ಬರುತ್ತೆ.
ಹಾಗಾದ್ರೆ ನಿಜವಾದ ಜ್ಞಾನ ಎಲ್ಲಿಂದ ಬರುತ್ತೆ, ಅದನ್ನ ಕೊಡೋರು ಯಾರು ಅಂತ ಈ ಗ್ರಂಥ ಹೇಳುತ್ತೆ. ಯಾಕಂದ್ರೆ ಪದೇ ಪದೇ ತಂದೆ ಅನ್ನೋ ಉಲ್ಲೇಖವಿದೆ. ಇಲ್ಲಿ ತಂದೆ ಅಂದ್ರೆ ಯಾವುದೇ ಮನುಷ್ಯ ಗುರುಗಳಲ್ಲ, ಬದಲಿಗೆ ಸಾಕ್ಷಾತ್ ಪರಮಪಿತ ಪರಮಾತ್ಮ. ಅವರೇ ಜ್ಞಾನದ ಸಾಗರ, ಶಾಂತಿಯ ಸಾಗರ ಅಂತಾರೆ. ಈ ಬೋಧನೆ ಪ್ರಕಾರ ಅವರು ಈ 5000 ವರ್ಷಗಳ ನಾಟಕದ ಕೊನೆಯ ಅಂಕದಲ್ಲಿ, ಅಂದ್ರೆ ಕಲಿಯುಗದ ಅಂತ್ಯ ಮತ್ತು ಸತ್ಯಯುಗದ ಆರಂಭದ ನಡುವಿನ ಆ ಪುಟ್ಟ ಸಮಯದಲ್ಲಿ ಭೂಮಿಗೆ ಬರ್ತಾರೆ. ಈ ಸಂಗಮ ಯುಗವನ್ನ ಒಂದು ಸಿನಿಮಾದ ಕೊನೆಯಲ್ಲಿ ಕ್ರೆಡಿಟ್ಸ್ ಬಂದು ಮುಂದಿನ ಶೋ ಶುರುವಾಗೋ ನಡುವಿನ ಸಮಯಕ್ಕೆ ಹೋಲಿಸ್ಬೋದಾ? ಅತ್ಯುತ್ತಮ ಹೋಲಿಕೆ, ಪರ್ಫೆಕ್ಟ್. ಹಳೆಯ ಪ್ರಪಂಚ ಅನ್ನೋ ಸಿನಿಮಾ ಮುಗಿದು ಹೊಸ ಪ್ರಪಂಚ ಅನ್ನೋ ಸಿನಿಮಾ ಶುರುವಾಗೋ ಆ ಟ್ರಾನ್ಸಿಷನ್ ಸಮಯ ಅದು. ಆ ಸಮಯದಲ್ಲಿ ತಂದೆಯು ಬಂದು ದುಃಖದಿಂದ ಬಳಲುತ್ತಿರೋ ತನ್ನ ಮಕ್ಕಳಿಗೆ, ನೀವು ದೇಹವಲ್ಲ, ನೀವು ಬಿಂದು ಸ್ವರೂಪದ ಪವಿತ್ರ ಆತ್ಮರು, ನಾನು ನಿಮ್ಮೆಲ್ಲರ ತಂದೆ ಅಂತ ಸತ್ಯ ಪರಿಚಯವನ್ನ ಕೊಡ್ತಾರೆ. ಓಕೆ. ಪತಿತರಾದವರನ್ನ, ಅಂದ್ರೆ ಶಕ್ತಿಹೀನರಾದವರನ್ನ ಮತ್ತೆ ಪಾವನರಾಗಿ ಮಾಡಿ ಸ್ವರ್ಗವನ್ನ ಸ್ಥಾಪಿಸ್ತಾರೆ ಅಂತ ವಿವರಿಸಲಾಗಿದೆ. ಅವರು ಜ್ಞಾನ ನೀಡೋ ಒಬ್ಬ ಟೀಚರ್ ಪಾತ್ರ ವಹಿಸ್ತಾರೆ. ಈ ಸಂಗಮ ಯುಗ ಮತ್ತೆ ತಂದೆಯ ಪಾತ್ರ ಇದೆಲ್ಲ ಒಂದು ದೊಡ್ಡ ಕಾಲಚಕ್ರದ ಭಾಗ ಅಂತ ಹೇಳಿದ್ರಿ. ಈ 5000 ವರ್ಷಗಳ ಚಕ್ರದ ಕಲ್ಪನೆ ಇದೆಯಲ್ಲ, ಅದು ಸ್ವಲ್ಪ ಗೊಂದಲ ಮಾಡುತ್ತೆ. ಸತ್ಯಯುಗ, ತ್ರೇತಾಯುಗ, ದ್ವಾಪರ, ಕಲಿಯುಗ ಇದು ಮತ್ತೆ ಮತ್ತೆ ಪುನರಾವರ್ತನೆಯಾಗುತ್ತೆ ಅಂತಾರೆ. ಹಾಗಾದ್ರೆ ನಮಗೆ ಸ್ವತಂತ್ರ ಇಚ್ಛೆ ಅಂದ್ರೆ ಫ್ರೀ ವಿಲ್ ಇಲ್ವಾ? ನಾವೆಲ್ಲರೂ ಒಂದು ಪ್ರೀ ಡಿಫೈನ್ಡ್ ಸ್ಕ್ರಿಪ್ಟ್ನ ಪಾತ್ರಧಾರಿಗಳ? ಇದು ಬಹಳ ಆಳವಾದ ಪ್ರಶ್ನೆ. ಈ ದೃಷ್ಟಿಕೋನದ ಪ್ರಕಾರ ಹೌದು, ಇದೊಂದು ಅನಾದಿ ಅವಿನಾಶಿ ನಾಟಕ. ಇದು ಪ್ರತಿ 5000 ವರ್ಷಗಳಿಗೊಮ್ಮೆ ಹೂಬಹು ಅಂದ್ರೆ ಆಕ್ಯುರೇಟ್ ಆಗಿ ರಿಪೀಟ್ ಆಗುತ್ತೆ. ಆದ್ರೆ ಇದನ್ನ ಸ್ವಾತಂತ್ರ್ಯದ ಅಭಾವ ಅಂತ ನೋಡೋ ಬದಲು ಒಂದು ಪರಿಪೂರ್ಣ ನಾಟಕದ ಭಾಗವಾಗಿ ನೋಡಲಾಗುತ್ತೆ. ಈಗ ನೋಡಿ, ಒಬ್ಬ ನುರಿತ ನಟ ತನ್ಗೆ ಕೊಟ್ಟ ಪಾತ್ರವನ್ನ ಪ್ರತಿ ಶೋನಲ್ಲೂ ಅಷ್ಟೇ ಶ್ರದ್ಧೆಯಿಂದ ಮಾಡ್ತಾನಲ್ವಾ? ಹೌದು. ಹಾಗೆಯೇ ಆತ್ಮವು ತನ್ನ 84 ಜನ್ಮಗಳ ಪಾತ್ರವನ್ನ ಈ ವಿಶ್ವ ರಂಗಮಂಚದ ಮೇಲೆ ನಿರ್ವಹಿಸುತ್ತೆ. ಇದಕ್ಕಾಗಿ ಆ ಜಿನ್ಹಾನ ಕಥೆಮೂ ಇಲ್ಲಿ ಹೇಳಿರ್ಬೋದಾ? ಖಂಡಿತ. ಆ ಕತೆ ತಮಾಷೆ ಆಗಿದೆ. ಒಬ್ಬ ಜಿನ್ಹಾ ಅನ್ನೋನು ರಾಜನ್ ಹತ್ರ ಕೆಲ್ಸ ಕೇಳೋಕ್ ಹೋಗ್ತಾನೆ. ರಾಜ ಅವನಿಗೆ, ನೋಡು, ಆ ಏಣಿಯನ್ನ ಹತ್ತು ಮತ್ತೆ ಇಳಿ, ದಿನವಿಡೀ ಇದೇ ನಿನ್ ಕೆಲ್ಸ ಅಂತಾನೆ. ಅಷ್ಟೇನಾ? ಅಷ್ಟೇ. ಜಿನ್ಹಾನಿಗೆ ಸಂಬಳ ಸಿಗುತ್ತೆ, ಆದ್ರೆ ಅವನಿಗೆ ಅದರಿಂದ ಯಾವ ಲಾಭವೂ ಆಗಲ್ಲ. ಹಾಗೆಯೇ ಆತ್ಮಗಳು 5000 ವರ್ಷಗಳಲ್ಲಿ 84 ಜನ್ಮಗಳ ಏಣಿಯನ್ನ ಇಳಿತಾ ಬಂದಿವೆ, ತಮ್ಮ ಶಕ್ತಿಯನ್ನ ಕಳ್ಕೊಂಡಿವೆ. ಈಗ ಈ ಸಂಗಮ ಯುಗದಲ್ಲಿ ತಂದೆಯ ನೆನಪಿನಿಂದ ಒಂದೇ ಜನ್ಮದಲ್ಲಿ ಆ ಇಡೀ ಏಣಿಯನ್ನ ಮತ್ತೆ ಹತ್ತಿ ತಮ್ಮ ಮೂಲ ಸ್ಥಿತಿಗೆ ಮರಳಬೇಕು. ಸೊ ಇದು ಸುಮ್ನೆ ಹತ್ತಿ ಇಳಿಯೋ ವ್ಯರ್ಥ ಕೆಲ್ಸ ಅಲ್ಲ. ಅಲ್ಲ, ಇದು ತಮ್ಮ ಆಸ್ತಿಯನ್ನ ಮರಳಿ ಪಡೆಯೋ ಪಯಣ. ಸರಿ, ಹಾಗಾದ್ರೆ ನಾವು ಚಕ್ರದ ಕೊನೆಯಲ್ಲಿದ್ದೀವಿ. ನಮ್ಮ ಬ್ಯಾಟರಿ ಖಾಲಿಯಾಗಿದೆ ಮತ್ತು ತಂದೆಯು ಬಂದು ಜ್ಞಾನದ ಮೂಲಕ ಅದನ್ನ ರೀಚಾರ್ಜ್ ಮಾಡೋಕೆ ಸಹಾಯ ಮಾಡ್ತಿದ್ದಾರೆ. ಹಾಗಾದ್ರೆ ಈ ರೀಚಾರ್ಜ್ ಮಾಡೋ ಪ್ರೊಸೆಸ್ ಯಾವುದು? ಪಠ್ಯದಲ್ಲಿ ಒಂದು ಬಲವಾದ ಮಾತು ಬರುತ್ತೆ, ಕಾಮವನ್ನು ಜಯಿಸಿದರೆ ಜಗತ್ತನ್ನು ಜಯಿಸುವಿರಿ ಅಂತ. ಅಂದ್ರೆ ಜಗಜ್ಜೀತ್. ಇದು ಕೇಳೋಕೆ ಬಹಳ ದೊಡ್ಡ ಮಾತು. ಕೇವಲ ಒಂದು ವಿಕಾರದ ಮೇಲೆ ಜಯ ಸಾಧಿಸಿದರೆ ಇಡೀ ಜಗತ್ತಿನ ಮಾಲೀಕತ್ವ ಸಿಗುತ್ತೆ ಅನ್ನೋದನ್ನ ಈ ಪಠ್ಯ ಹೇಗೆ ಸಮರ್ಥಿಸ್ಕೊಡುತ್ತೆ? ಯಾಕಂದ್ರೆ ಈ ತತ್ವದ ಪ್ರಕಾರ ಕಾಮ ಅಥವಾ ಲಸ್ಟ್ ಅನ್ನೋದು ಕೇವಲ ಒಂದು ವಿಕಾರ ಅಲ್ಲ, ಅದು ಎಲ್ಲಾ ವಿಕಾರಗಳ ತಾಯಿಬೇರು. ಓ, ರೂಟ್ ಕಾಸ್. ಹೌದು. ಇದು ದೇಹ ಅಭಿಮಾನವನ್ನ ಹುಟ್ಟುಹಾಕುತ್ತೆ. ನಾನು ಈ ದೇಹ ಅನ್ನೋ ಭಾವನೆ ಬಂದ ತಕ್ಷಣ ಅದಕ್ಕೆ ಸಂಬಂಧಪಟ್ಟ ಕ್ರೋಧ, ಲೋಭ, ಮೋಹ, ಅಹಂಕಾರ ಎಲ್ಲವೂ ಸಾಲಾಗಿ ಬರುತ್ತೆ. ಯಾವಾಗ ಆತ್ಮವು ತನ್ನನ್ನ ದೇಹ ಅಂತ ತಿಳಿಯೋದನ್ನ ಬಿಟ್ಟು ನಾನು ಚೈತನ್ಯ ಸ್ವರೂಪಿ ಆತ್ಮ ಅನ್ನೋ ಅರಿವಿನಲ್ಲಿ ಸ್ಥಿರವಾಗುತ್ತೋ, ಆಗ ಅದು ದೇಹದ ಆಕರ್ಷಣೆಗಳಿಂದ ಅಂದ್ರೆ ಕಾಮದಿಂದ ಮುಕ್ತವಾಗುತ್ತೆ. ಅಂದ್ರೆ ಇದು ಕೇವಲ ಬ್ರಹ್ಮಚರ್ಯದ ಬಗ್ಗೆ ಮಾತಾಡೋದಲ್ಲ, ಬದಲಿಗೆ ದೇಹ ಪ್ರಜ್ಞೆಯಿಂದ ಆತ್ಮಪ್ರಜ್ಞೆಗೆ ಬದಲಾಗುವ ಒಂದು ದೊಡ್ಡ ಪರಿವರ್ತನೆ. ನಿಖರವಾಗಿ ಇದನ್ನೇ ಸಂಪೂರ್ಣ ಪಾವಿತ್ರ್ಯತೆ ಅಥವಾ ನಿರ್ವಿಕಾರಿ ಸ್ಥಿತಿ ಅಂತ ಕರೆಯೋದು. ಈ ಅಂತಿಮ ಜನ್ಮದಲ್ಲಿ ಯಾರು ಈ ಸ್ಥಿತಿಯನ್ನ ತಲುಪ್ತಾರೋ ಅವರೇ ಮುಂದಿನ 21 ಜನ್ಮಗಳಿಗೆ ಸ್ವರ್ಗದ ಅಂದ್ರೆ ಸತ್ಯಯುಗ ಮತ್ತು ತ್ರೇತಾಯುಗದ ರಾಜ್ಯಭಾಗ್ಯಲನ್ನ ಪಡೀತಾರೆ. ಅದಕ್ಕೆ ಆಕರೆ. ಅದಕ್ಕಾಗಿಯೇ 63 ಜನ್ಮಗಳು ವಿಕಾರದಲ್ಲಿ ಕಳೆದಿದ್ದೀರಿ, ಈ ಒಂದು ಜನ್ಮ ನನ್ನ ಮಾತಿನಂತೆ ಪವಿತ್ರರಾಗಿ ಅಂತ ತಂದೆಯು ಶ್ರೀಮತ ಅಂದ್ರೆ ಶ್ರೇಷ್ಠ ಮತ ನೀಡ್ತಾರೆ ಅಂತ ಹೇಳಲಾಗಿದೆ.
ಪಠ್ಯದಲ್ಲಿ ವಿಕಾರಗಳಿಂದಾಗೋ ಅನಾಹುತಗಳನ್ನ, ವಿಶೇಷವಾಗಿ ಮಹಿಳೆಯರ ಮೇಲಿನ ದೌರ್ಜನ್ಯಗಳನ್ನ ಉಲ್ಲೇಖಿಸಿ ಪಾವಿತ್ರ್ಯತೆಯ ಮಹತ್ವವನ್ನ ಬಹಳ ಬಲವಾಗಿ ಒತ್ತಿ ಹೇಳಿದ್ದಾರೆ. ಇಷ್ಟೆಲ್ಲ ಆಳವಾದ ತತ್ವಶಾಸ್ತ್ರವನ್ನ ಕೇಳಿದ್ಮೇಲೆ ಇದನ್ನ ನಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸ್ಕೊಳ್ಳಾಕೆ ನೆನಪಿಟ್ಕೋಬೇಕಾದ ಮುಖ್ಯ ಅಂಶಗಳ್ಯಾವು? ಧಾರಣೆಗಾಗಿ ಮುಖ್ಯ ಸಾರ ಅಂತ 2 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಹೌದು, ಇದು ಇಡೀ ಜ್ಞಾನದ ಪ್ರಾಯೋಗಿಕ ರೂಪ. ಮೊದಲನೆಯದು ಪರ್ಸನಲ್ ಟ್ರಾನ್ಸ್ಫರ್ಮೇಷನ್ ಬಗ್ಗೆ. ಮುಂಬರುವ ವಿಶ್ವದ ರಾಜ್ಯಭಾಗ್ಯವನ್ನ ಪಡಿಬೇಕಾದ್ರೆ ಕಾಮವಿಕಾರದ ಮೇಲೆ ಸಂಪೂರ್ಣ ಜಯ ಸಾಧಿಸಿ ನಿರ್ವಿಕಾರಿಗಳಾಗ್ಬೇಕು. ಇದು ನಮ್ಮ ಒಳಗಿನ ಪ್ರಯಾಣ. ಸರಿ, ಎರಡನೇದು? ಎರಡನೆಯದು ಸೇವೆಗೆ ಸಂಬಂಧಿಸಿದ್ದು. ನಮಗೆ ಹೇಗೆ ತಂದೆಯ ಪರಿಚಯ ಸಿಕ್ಕಿ ನಮ್ಮ ಜೀವನ ಬದಲಾಯ್ತೋ ಹಾಗೆಯೇ ಜಗತ್ತಿನ ಎಲ್ಲ ದುಃಖಿ ಆತ್ಮಗಳಿಗೂ ತಂದೆಯ ಸತ್ಯಪರಿಚಯವನ್ನ ನೀಡಿ ಅವರಿಗೂ ದಾರಿ ತೋರ್ಸೋ ಸೇವೆ ಮಾಡ್ಬೇಕು. ಪಡೆದ ಜ್ಞಾನವನ್ನ ಹಂಚಿಕೊಳ್ಳೋದು. ಹೌದು. ಇದರ ಜೊತೆಗೆ ಒಂದು ವರದಾನ, ಸ್ಲೋಗನ್ ಮತ್ತು ಅವ್ಯಕ್ತ ಸೂಚನೆ ಕೂಡ ಇದೆ. ಅವುಗಳ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿ. ವರದಾನವು ಹೀಗಿದೆ: ಈ ದುಃಖದ ಪ್ರಪಂಚದ ಮಧ್ಯದಲ್ಲಿದ್ರೂ ಅಷ್ಟಶಕ್ತಿಗಳನ್ನ ಬಳಸಿ ನಿಶ್ಚಿಂತಪುರದ ಚಕ್ರವರ್ತಿಯಾಗಿರಿ. ನಿಶ್ಚಿಂತಪುರದ ಚಕ್ರವರ್ತಿ ಅಂದ್ರೆ ಹೊರಗೆ ಎಷ್ಟೇ ಗದ್ದಲ, ಸಮಸ್ಯೆಗಳಿರ್ಲಿ, ನಿಮ್ಮ ಮನಸ್ಸಿನ ಸಾಮ್ರಾಜ್ಯಕ್ಕೆ ನೀವೇ ರಾಜರಾಗಿ ಚಿಂತೆಯಿಂದ ಮುಕ್ತರಾಗಿರಿ ಅಂತ. ಇದು ಆಂತರಿಕ ಸ್ಥಿರತೆಯ ಬಗ್ಗೆ ಹೇಳುತ್ತೆ. ಮತ್ತು ಸ್ಲೋಗನ್? ಸದಾ ದೃಢತೆಯ ಶಕ್ತಿಯೂ ಜೊತೆಯಿದ್ದರೆ ಸಫಲತೆಯು ಕೊರಳಿನ ಹಾರವಾಗುವುದು. ಇದು ನಮ್ಮ ಸಂಕಲ್ಪ ಶಕ್ತಿಯ ಬಗ್ಗೆ ಹೇಳುತ್ತೆ. ವಿಲ್ ಪವರ್. ಹೌದು. ನಾವು ನಮ್ಮ ನಿರ್ಧಾರಗಳಲ್ಲಿ ಸ್ಥಿರವಾಗಿದ್ರೆ ಯಶಸ್ಸು ಖಂಡಿತ ಸಿಗುತ್ತೆ ಅನ್ನೋ ಸಂದೇಶವನ್ನ ಕೊಡುತ್ತೆ. ಕೊನೆಯದಾಗಿ ಅವ್ಯಕ್ತ ಸೂಚನೆ. ಅದು ಯೋಗಯುಕ್ತ ಮತ್ತು ಯುಕ್ತಿಯುಕ್ತ ಆಗಿರೋ ಬಗ್ಗೆ ಹೇಳುತ್ತೆ. ಹೌದು. ಜೀವನದಲ್ಲಿ ಬರೋ ಸಮಸ್ಯೆಗಳನ್ನ ಬಿರುಗಾಳಿಗಳಿಗೆ ಹೋಲಿಸಲಾಗಿದೆ. ಸಂಕಲ್ಪಗಳ ಬಿರುಗಾಳಿ ಅಂದ್ರೆ ಮನಸ್ಸಿನ ಗೊಂದಲ, ಸಂಬಂಧಗಳ ಬಿರುಗಾಳಿ ಮತ್ತೆ ಬೇರೆ ಸಮಸ್ಯೆಗಳ ಬಿರುಗಾಳಿಗಳಿಂದ ಪಾರಾಗೋಕೆ ಕೇವಲ ಯೋಗದಲ್ಲಿ ಕೂತ್ರೆ ಸಾಲ್ದು. ಯೋಗದ ಜೊತೆ ಯುಕ್ತಿ ಬೇಕು. ಕರೆಕ್ಟ್. ಯೋಗದ ಶಕ್ತಿಯ ಜೊತೆಗೆ ದಿನನಿತ್ಯದ ವ್ಯವಹಾರದಲ್ಲಿ ಯುಕ್ತಿಯನ್ನ ಅಂದ್ರೆ ಜಾಣ್ಮೆಯನ್ನ ಬಳಸಬೇಕು. ಯೋಗ ಮತ್ತು ಯುಕ್ತಿಯ ಬ್ಯಾಲೆನ್ಸ್ ಇದ್ರೆ ಯಾವುದೇ ಸಮಸ್ಯೆಯನ್ನ ಎದುರಿಸಬಹುದು ಅನ್ನೋದೇ ಅದರ ಸಾರ. ಹಾಗಾದ್ರೆ ಇವತ್ತಿನ ನಮ್ಮ ಈ ಚರ್ಚೆಯನ್ನ ಒಟ್ಟಾರೆಯಾಗಿ ನೋಡಿದ್ರೆ, ಕಾಲವನ್ನ ಮೀರಿಸೋ ಒಂದು ಲಿಫ್ಟ್ನ ಕಲ್ಪನೆಯಿಂದ ಹಿಡಿದು 5000 ವರ್ಷಗಳ ಒಂದು ಬೃಹತ್ ವಿಶ್ವನಾಟಕ ಮತ್ತು ಆಳವಾದ ವೈಯಕ್ತಿಕ ಪರಿವರ್ತನೆಯ ಕರೆಯವರೆಗೂ ನಾವು ಚರ್ಚಿಸಿದ್ದೇವೆ. ಹೌದು. ಈ ಬೋಧನೆಯ ಮುಖ್ಯ ಕೊಡುಗೆ ಏನಪ್ಪಾ ಅಂದ್ರೆ ಅದು ಆತ್ಮದ ಪಯಣಕ್ಕೆ ಒಂದು ಸ್ಪಷ್ಟವಾದ ನಕ್ಷೆಯನ್ನ ಕೊಡುತ್ತೆ. ಜೀವನ ಅನ್ನೋದು ಗೊತ್ತುಗುರಿಯಿಲ್ಲದ ಪ್ರಯಾಣ ಅಲ್ಲ, ಬದಲಿಗೆ ಸ್ಪಷ್ಟವಾದ ಆರಂಭ ಅಂದ್ರೆ ಸತ್ಯಯುಗ, ಮಧ್ಯ ಅಂದ್ರೆ ದ್ವಾಪರ ಕಲಿ. ಹೌದು. ಮತ್ತು ಅತ್ಯಂತ ಮುಖ್ಯವಾಗಿ ಈ ಚಕ್ರದಲ್ಲಿ ನಾವು ಎಲ್ಲಿದ್ದೀವಿ ಅಂದ್ರೆ ಸಂಗಮಯುಗ ಅನ್ನೋ ಅತ್ಯಂತ ಮಹತ್ವದ ಘಟ್ಟದಲ್ಲಿದ್ದೀವಿ ಅನ್ನೋ ಅರಿವನ್ನ ಮೂಡಿಸುತ್ತೆ. ಇದೇ ಪರಿವರ್ತನೆಗೆ ಮತ್ತು ನಮ್ಮನ್ನ ನಾವು ಮತ್ತೆ ಕಂಡುಕೊಳ್ಳೋಕೆ ಇರೋ ಸುವರ್ಣಾವಕಾಶ. ಕೊನೆಯಲಾಗಿ ನಮ್ಮ ಕೇಳುಗರಿಗೆ ಒಂದು ಚಿಂತನೆಗೆ ಹಚ್ಚುವ ಪ್ರಶ್ನೆ. ಈ ಗ್ರಂಥವು ದೇವರನ್ನ ಜ್ಞಾನ ನೀಡಲು ಬರುವ ಒಬ್ಬ ಶಿಕ್ಷಕನಾಗಿ, ಮಾರ್ಗದರ್ಶಕನಾಗಿ ಚಿತ್ರಿಸುತ್ತೆ. ಪೂಜೆ, ಭಕ್ತಿಯನ್ನ ಮೀರಿ ನೇರವಾದ ಜ್ಞಾನವೇ ಮುಕ್ತಿಗೆ ದಾರಿ ಅನ್ನುತ್ತೆ. ಹಾಗಾದ್ರೆ ಜ್ಞಾನವೇ ಅಂತಿಮ ಸತ್ಯವಾದ್ರೆ ನಮ್ಮೆಲ್ಲರ ಆಧ್ಯಾತ್ಮಿಕ ಪಯಣದಲ್ಲಿ ಕೇವಲ ನಂಬಿಕೆ ಅಥವಾ ಶ್ರದ್ಧೆಯ ಪಾತ್ರವೇನು? ಅದು ಜ್ಞಾನದ ಕಡೆಗೆ ಕರೆದೊಯ್ಯುವ ಮೊದಲ ಹೆಜ್ಜೆಯೇ ಅಥವಾ ಅಂಧಶ್ರದ್ಧೆಗೆ ದಾರಿ ಮಾಡಿಕೊಡೋ ಅಡ್ಡಿಯೇ? ಇದೊಂದು ನಾವು ಆಳವಾಗಿ ಯೋಚಿಸಬೇಕಾದ ವಿಷಯ.